ಧುರಂಧರ್ 2 ನಲ್ಲಿ ಪ್ರಧಾನಿ ಮೋದಿ ಎಂಟ್ರಿ, ಬಯಲಾಯಿತು ಬಡೆ ಸಾಬ್ ರಹಸ್ಯ. ಯಾರು ಈ ಡ್ಯಾನಿಶ್ ಇಕ್ಬಾಲ್? ಭಾರತೀಯ ಸಿನಿ ಪ್ರೇಕ್ಷಕರು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಹುನಿರೀಕ್ಷಿತ ಧುರಂಧರ್ 2 ದಿ ರಿವೆಂಜ್ ಸಿನಿಮಾ ದೇಶಾದ್ಯಂತ ತೆರೆ ಕಂಡಿದ್ದು, ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿರುವುದಷ್ಟೇ ಅಲ್ಲ, ಅದರೊಳಗಿನ ಕೆಲವು ವಿಶೇಷ ಅಂಶಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿವೆ. ಸಾಮಾನ್ಯವಾಗಿ ಒಂದು ಆಕ್ಷನ್ ಸಿನಿಮಾದ ಬಗ್ಗೆ ಮಾತನಾಡುವಾಗ ಅದರ ಫೈಟ್ಗಳು, ಕಥೆ ಅಥವಾ ಹೀರೋ ಎಂಟ್ರಿ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತೆ. ಆದರೆ ಇಲ್ಲಿ ವಿಷಯ ಸ್ವಲ್ಪ ವಿಭಿನ್ನವಾಗಿದೆ. ಈ ಬಾರಿ ಪ್ರೇಕ್ಷಕರ ಗಮನ ಸೆಳೆದಿರುವುದು ಸಿನಿಮಾದಲ್ಲಿನ ರಿಯಾಲಿಟಿ ಟಚ್ ಮತ್ತು ಅದನ್ನ ಪ್ರಸ್ತುತಪಡಿಸಿರುವ ರೀತಿಯಾಗಿದೆ. ಹೌದು, ನಿರ್ದೇಶಕ ಆದಿತ್ಯ ಧರ್ ತಮ್ಮ ಕಥನ ಶೈಲಿಯಲ್ಲಿ ಮತ್ತೊಮ್ಮೆ ವಿಭಿನ್ನ ಪ್ರಯೋಗಕ್ಕೆ ಕೈ ಹಾಕಿದ್ದು, ಇದು ಪ್ರೇಕ್ಷಕರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಚಿತ್ರದಲ್ಲಿ ನೈಜ ರಾಜಕೀಯ ಘಟನೆಗಳ ತುಣುಕುಗಳನ್ನು ಕಥೆಯ ಹಾದಿಯಲ್ಲಿ ಬಳಸಿರುವುದು ವಿಶೇಷವಾಗಿ ಗಮನಾರ್ಹವಾಗಿದೆ. ವಿಶೇಷವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದ 2 ಪ್ರಮುಖ ಕ್ಷಣಗಳನ್ನು ಸಿನಿಮಾದೊಳಗೆ ಸೇರಿಸಿರುವುದು ಇದೀಗ ಚರ್ಚೆಯ ಕೇಂದ್ರಬಿಂದುವಾಗಿದೆ. ಈ ದೃಶ್ಯಗಳು ಕೇವಲ ಹಿನ್ನೆಲೆಯಾಗಿ ಕಾಣಿಸಿಕೊಳ್ಳುವುದಲ್ಲ, ಸಿನಿಮಾ ನೋಡುವ ಅನುಭವವನ್ನೇ ವಿಭಿನ್ನವಾಗಿ ರೂಪಿಸುತ್ತಿವೆ ಎಂದು ಸಿನಿಪ್ರೇಮಿಗಳು ಹೇಳಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಪ್ರಧಾನಿ ಮೋದಿ ಕಾಣಿಸಿಕೊಂಡ ಆ 2 ಕ್ಷಣಗಳು ಯಾವುವು ಗೊತ್ತಾ? ಸಿನಿಮಾದ ಕಥೆಯ ಓಟದಲ್ಲಿ ಪ್ರಧಾನಿ ಮೋದಿ ಅವರ 2 ಐತಿಹಾಸಿಕ ಕ್ಷಣಗಳನ್ನು ಬಳಸಿಕೊಳ್ಳಲಾಗಿದೆ. ಮೊದಲನೆಯದಾಗಿ 2014ರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೂರದರ್ಶನದ ದೃಶ್ಯ. ಎರಡನೆಯದಾಗಿ 2016ರಲ್ಲಿ ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ನೋಟು ಅಮಾನ್ಯೀಕರಣದ ಡಿಮಾನಿಟೈಸೇಷನ್ ಭಾಷಣದ ತುಣುಕುಗಳನ್ನು ಬಳಸಿಕೊಳ್ಳಲಾಗಿದೆ. ಚಿತ್ರಮಂದಿರಗಳಲ್ಲಿ ಈ ದೃಶ್ಯಗಳು ಪ್ರದರ್ಶನಗೊಳ್ಳುವಾಗ ಪ್ರೇಕ್ಷಕರಿಂದ ಸಿಗುತ್ತಿರುವ ಪ್ರತಿಕ್ರಿಯೆ ವಿಶೇಷ ಗಮನ ಸೆಳೆಯುತ್ತಿದೆ. ಕೆಲ ಕಡೆಗಳಲ್ಲಿ ಶಿಳ್ಳೆ, ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳ ನಡುವೆ ಆ ಕ್ಷಣಗಳು ಹಬ್ಬದ ವಾತಾವರಣವನ್ನ ಸೃಷ್ಟಿಸ್ತಾ ಇವೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋಗಳಲ್ಲಿ ಪ್ರೇಕ್ಷಕರು ಆ ದೃಶ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಸ್ವಾಗತಿಸುತ್ತಿರುವುದು ಕಾಣಬಹುದು. ಇದು ಸಿನಿಮಾ ಮತ್ತು ಪ್ರೇಕ್ಷಕರ ನಡುವಿನ ಭಾವನಾತ್ಮಕ ಸಂಪರ್ಕವನ್ನು ಮತ್ತಷ್ಟು ಗಾಢಗೊಳಿಸಿದೆ ಎಂಬ ಅಭಿಪ್ರಾಯವು ವ್ಯಕ್ತವಾಗುತ್ತಿದೆ. 500 रुपए और 1000 रुपए के करेंसी नोट लीगल टेंडर नहीं रहेंगे. चुप गई हमारी भट्टा बैठा दिया हरामजादों. ಇದೇ ವೇಳೆ ಸಿನಿಮಾ ಬಿಡುಗಡೆಯಾಗುವ ಮೊದಲ ಕುತೂಹಲ ಹುಟ್ಟಿಸಿದ್ದ ಕೆಲವು ಪಾತ್ರಗಳ ಕುರಿತು ಕೂಡ ಚರ್ಚೆಗಳು ಮುಂದುವರೆದಿವೆ. ವಿಶೇಷವಾಗಿ ಬಡೆ ಸಾಬ್ ಎಂಬ ಪಾತ್ರದ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡುತ್ತಿದ್ವು. ಚಿತ್ರ ಬಿಡುಗಡೆಯಾದ ನಂತರ ಆ ಪಾತ್ರದ ಪ್ರಸ್ತುತಿ ಮತ್ತು ಅದರ ನಿರ್ವಹಣೆ ಕುರಿತು ಪ್ರೇಕ್ಷಕರಿಂದ ವಿಭಿನ್ನ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಈ ಪಾತ್ರವನ್ನು ನಿರ್ವಹಿಸಿರುವ ನಟ ಡ್ಯಾನಿಶ್ ಇಕ್ಬಾಲ್ ಅವರ ಅಭಿನಯಕ್ಕೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದು ಸಿನಿ ವಲಯದಲ್ಲಿ ಮಾತು ಕೇಳಿಬರುತ್ತಿದೆ. ಹಾಗಾದ್ರೆ ಯಾರು ಈ ಬಡೆ ಸಾಬ್? ಧುರಂಧರ್ ಸಿನಿಮಾದ ಮೊದಲ ಭಾಗದಲ್ಲಿ ಈ ಬಡೆ ಸಾಬ್ ಮೇಜರ್ ಇಸ್ಯಾಲ್ ಕಾಶ್ಮೀರಿಯ ಮೇಲಾಧಿಕಾರಿ ಎಂಬ ರೀತಿಯಲ್ಲಿ ತೋರಿಸಲಾಗಿತ್ತು. ಸಂಜಯ್ ದತ್ ನಿರ್ವಹಿಸಿರುವ ಪಾತ್ರವಾದ ಎಸ್ಪಿ ಚೌಧರಿ ಅಸ್ಲಂ ಆಗಾಗ ಈ ಬಡೆ ಸಾಬ್ನ ಹೆಸರನ್ನು ಉಲ್ಲೇಖಿಸುತ್ತಾ ಇರುವುದನ್ನ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಆದರೆ ಈ ಬಡೆ ಸಾಬ್ ಪಾತ್ರ ಯಾರನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ನಿರ್ಮಿಸಲಾಗುತ್ತಿದೆ ಎನ್ನುವುದಕ್ಕೆ ಸಿನಿಮಾ ತಂಡದಿಂದ ಸ್ಪಷ್ಟ ಉತ್ತರ ದೊರೆತಿಲ್ಲ. ಕೆಲವರು ಈ ಪಾತ್ರ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನ ಕುರಿತಾದ ಪಾತ್ರವಿರಬಹುದು ಎಂದರೆ, ಇನ್ನು ಕೆಲವರು ಇದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಪರ್ವೇಜ್ ಮುಷರಫ್ ಕುರಿತಾದ ಪಾತ್ರ ಎಂದು ಹೇಳಲಾಗುತ್ತಿತ್ತು. ಇನ್ನು ಈ ಬಡೆ ಸಾಬ್ ಪಾತ್ರದಲ್ಲಿ ಸಲ್ಮಾನ್ ಖಾನ್ ಅಥವಾ ಇಮ್ರಾನ್ ಹಾಶ್ಮಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ವದಂತಿ ಬಿ ಟೌನ್ನಲ್ಲಿ ಹಬ್ಬಿತ್ತು. ಆದರೆ ಇಂದು ಈ ಧುರಂಧರ್ ಸಿನಿಮಾ ತೆರೆ ಕಂಡಿದ್ದು, ಅಭಿಮಾನಿಗಳ ಒಂದು ಊಹೆ ಸರಿಯಾದ್ರೆ ಇನ್ನೊಂದು ಊಹೆ ತಪ್ಪಾಗಿದೆ. ದಾವೂದ್ ಇಬ್ರಾಹಿಂ ದಿ ಬಡೆ ಸಾಬ್ ಕಟಪ ಬಾಹುಬಲಿಯನ್ನ ಏಕೆ ಸಾಯಿಸಿದ ಎಂಬ ಪ್ರಶ್ನೆಯಷ್ಟೇ ಕಾತುರಕ್ಕೆ ಕಾರಣವಾಗಿದ್ದ ಈ ಬಡೆ ಸಾಬ್ ಪಾತ್ರವನ್ನು ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನನ್ನ ಚಿತ್ರಿಸಿರುವ ಪಾತ್ರವೆಂದು ಇದೀಗ ತಿಳಿದು ಬಂದಿದೆ. ಆದರೆ ಈ ಪಾತ್ರವನ್ನು ಸಲ್ಮಾನ್ ಖಾನ್ ಅಥವಾ ಇಮ್ರಾನ್ ಹಾಶ್ಮಿ ಬದಲು ಡ್ಯಾನಿಶ್ ಇಕ್ಬಾಲ್ ಎಂಬ ನಟ ದಾವೂದ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಈ ಡ್ಯಾನಿಶ್ ಇಕ್ಬಾಲ್? ಡ್ಯಾನಿಶ್ ಇಕ್ಬಾಲ್ ಒಬ್ಬ ನಟ, ರಂಗಭೂಮಿ ನಿರ್ದೇಶಕ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಾಟಕಕಾರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಡ್ಯಾನಿಶ್ ಇಕ್ಬಾಲ್ ನವದೆಹಲಿಯ ಜಾಮಿಯಾ ಮಿಲಾನಾ ಇಸ್ಲಾಮಿಯಾದ ಸಮೂಹ ಸಂವಹನ ಸಂಶೋಧನಾ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಧುರಂಧರ್ 2 ನಲ್ಲಿ ಬಡೆ ಸಾಬ್ ಪಾತ್ರವನ್ನು ನಿರ್ವಹಿಸುವ ಮೂಲಕ ಫರ್ಜಾ, ಹಕ್, ಭಕ್ಷಕ್ ಹಾಗೂ ಹಾಲಿವುಡ್ನ ದಿ ಮೈಟಿ ಹಾರ್ಟ್ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದ ಒಟ್ಟಾರೆ ನಿರ್ಮಾಣ, ಮೌಲ್ಯ, ಕಥನ ಶೈಲಿ ಮತ್ತು ತಾಂತ್ರಿಕ ಅಂಶಗಳು ಪ್ರೇಕ್ಷಕರನ್ನು ಸೆಳೆಯುತ್ತಿವೆ. ವಿಶೇಷವಾಗಿ ರಿಯಾಲಿಟಿ ಮತ್ತು ಫಿಕ್ಷನ್ ನಡುವಿನ ಗಡಿಯನ್ನೇ ಮುಸುಕಾಗಿಸುವ ಪ್ರಯತ್ನವನ್ನು ನಿರ್ದೇಶಕರು ಮಾಡಿರುವುದು ಗಮನಾರ್ಹವಾಗಿದೆ. ಇದರಿಂದ ಸಿನಿಮಾ ಕೇವಲ ಮನರಂಜನೆಯ ಮಟ್ಟದಲ್ಲೇ ಉಳಿಯದೆ ಒಂದು ಚರ್ಚೆಯ ವಿಷಯವಾಗಿಯೂ ಪರಿಣಮಿಸಿದೆ. ಕೆಲವರು ಈ ಪ್ರಯೋಗವನ್ನು ಧೈರ್ಯಶಾಲಿ ನಿರ್ಧಾರವೆಂದು ಕೊಂಡಾಡುತ್ತಿದ್ದರೆ,
ಇನ್ನು ಕೆಲವರು ಇಂತಹ ನೈಜ ಘಟನೆಗಳನ್ನು ಸಿನಿಮಾಗಳಲ್ಲಿ ಬಳಸುವ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. ಇದರಿಂದಾಗಿ ದುರಂಧರ್ 2 ದಿ ರಿವೆಂಜ್ ಕೇವಲ ಒಂದು ಸಿನಿಮಾ ಬಿಡುಗಡೆಯಾಗಿ ನಿಲ್ಲದೆ ಈಗ ಸಾಮಾಜಿಕ ಚರ್ಚೆಗಳಿಗೂ ಕಾರಣವಾಗಿದೆ. ಸಿನಿ ಪ್ರೇಕ್ಷಕರ ಪ್ರತಿಕ್ರಿಯೆಗಳು, ವಿಮರ್ಶಕರು ನೀಡುತ್ತಿರುವ ಅಭಿಪ್ರಾಯಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿನ ಚರ್ಚೆಗಳು ಸೇರಿ ಈ ಸಿನಿಮಾವನ್ನು ಒಂದು ಟ್ರೆಂಡಿಂಗ್ ವಿಷಯವಾಗಿಸಿವೆ. हेलो चुप हो जाओ ये लौड़ो देख नहीं रहे साला चाय वाला घुस के पड़ गया हमारे अंदर किए जा रहे हैं देख रहे फोटो बात कर रहे हैं. ಒಟ್ಟಿನಲ್ಲಿ ದುರಂಧರ್ 2 ಸಿನಿಮಾ ಬಿಡುಗಡೆಯೊಂದಿಗೆ ಪ್ರೇಕ್ಷಕರಲ್ಲಿ ಹೊಸ ರೀತಿಯ ಚರ್ಚೆ ನಾಂದಿ ಹಾಡಿದ್ದು, ಮುಂದಿನ ದಿನಗಳಲ್ಲಿ ಇದರ ಪ್ರತಿಕ್ರಿಯೆ ಹೇಗೆ ಮುಂದುವರಿಯುತ್ತದೆ ಎಂಬ ಕುತೂಹಲಕಾರಿಯಾಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಇದರ ಪ್ರದರ್ಶನ, ಪ್ರೇಕ್ಷಕರ ಮೆಚ್ಚುಗೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಚರ್ಚೆಗಳು ಸೇರಿ ಈ ಸಿನಿಮಾವನ್ನು ಪ್ರಸ್ತುತ ಭಾರತೀಯ ಸಿನಿ ವಲಯದ ಪ್ರಮುಖ ಹಾಟ್ ಟಾಪಿಕ್ ಆಗಿಸಿವೆ. ದುರಂಧರ್ 2 ಸಿನಿಮಾದ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ.